ಬೆಂಗಳೂರಿನಲ್ಲಿ ನಿಮ್ದೊಂದು ಖಾಲಿ ಸೈಟ್ ಇದೆಯಾ? ಹಾಗಾದ್ರೆ ಬಹಳ ಜೋಪಾನವಾಗಿರಬೇಕಾಗತ್ತೆ. ಯಾಕಂತಂದ್ರೆ ಖಾಲಿ ನಿವೇಶನ ಸ್ವಚ್ಛ ಆಗದೇ ಇದ್ರೆ ದಂಡಗಳು ಬಿಸಿ ನಿಮಗೆ ತಟ್ಟುತ್ತೆ. ಬೆಂಗಳೂರಿನಲ್ಲಿ ಖಾಲಿ ಸೈಟ್ಗಳನ್ನ ಹೊಂದಿರೋರು ಈ ಸುದ್ದಿನ ಮಿಸ್ ಮಾಡದೆ ನೋಡಬೇಕು. ಖಾಲಿ ನಿವೇಶನ ಸ್ವಚ್ಛ ಆಗದೇ ಇದ್ರೆ ನಿಮಗೆ ಫೈನ್ ಬೀಳುತ್ತೆ. ಆಗಸ್ಟ್ 15ರ ಒಳಗೆ ನಿವೇಶನಗಳನ್ನ ಸ್ವಚ್ಛ ಮಾಡಬೇಕು. ಇಲ್ಲದೇ ಇದ್ರೆ GBA ಸಿಬ್ಬಂದಿನೇ ಆ ನಿವೇಶನದ ಒಳಗಿರುವಂಥ ಕಸಗಳನ್ನು ತೆರವು ಮಾಡ್ತಾರೆ. ಅದರ ಸ್ವಚ್ಛತಾ ಮತ್ತು ತ್ಯಾಜ್ಯ ಸಾಗಾಣಿಕೆಯ ವೆಚ್ಚ ಏನಿದೆಯಲ್ಲ ನೀವೇ ಕಟ್ಟಬೇಕಾಗುತ್ತೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಡೈರೆಕ್ಷನ್ಸ್ಗಳನ್ನು ಹೊರಡಿಸಿದ್ರು, ರೂಲ್ಸ್ಗಳನ್ನು ಜಾರಿ ಮಾಡಿದ್ರು, ಎಲ್ಲರ ಗಮನಕ್ಕೂ ಕೂಡ ತಂದಿದ್ರು. ಡೆಡ್ಲೈನ್ ಕೊಡೋ ಕೆಲಸ ಆಗಿತ್ತು. ಆ ಸೈಟ್ ಮೆಷರ್ಮೆಂಟು ಎಷ್ಟು ಕ್ಲೀನ್ ಮಾಡಿದರೆ ಎಷ್ಟು ಖರ್ಚಾಗುತ್ತೆ ಅನ್ನೋದು ಕೂಡ ಈಗಾಗಲೇ ಸಾರ್ವಜನಿಕರ ಸೂಚನೆಯಲ್ಲಿ ಅವೆಲ್ಲದರೂ ಕೂಡ ಉಲ್ಲೇಖ ಮಾಡಿದ್ರು. ನಿಮ್ಮ ಸೈಟು 30-40 ಸೈಟ್ ಇದೆಯಾ, ಅದಕ್ಕೊಂದು ಪ್ರೈಸ್ ಬೇರೆ, ಕಾಂಪೌಂಡ್ ಇದೆಯಾ ಅದಕ್ಕೆ ಬೇರೆ, ವಿವಿಧ ರೀತಿಯಾಗಿ ನಿವೇಶನಕ್ಕೆ ಸಂಬಂಧಪಟ್ಟಂತೆ ಇದೆ. ಕ್ಲೀನ್ ಆಗಿರಬೇಕು. ನೀವೇ ಕ್ಲೀನ್ ಮಾಡಿದರೆ ಪ್ರಾಬ್ಲಮ್ ಇಲ್ಲ. ಒಂದು ಪಕ್ಷ ನೀವು ಅದನ್ನು ಸ್ವಚ್ಛವಾಗಿ ಇಟ್ಕೊಳ್ದೆ ಏನೋ ಕಸ ಕಡ್ಡಿಗಳನ್ನ ಹಾಕಿ ಬೇಕಾಬಿಟ್ಟಿಯಾಗಿದ್ದು ಬಿಟ್ರೆ ಅಂತಹ ಸ್ವಚ್ಛತಾ ಕಾರ್ಯವನ್ನ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರನೇ ಮಾಡುತ್ತೆ. ಇನ್ನು ಎಷ್ಟು ದಂಡವನ್ನು ಕಟ್ಟಬೇಕಾಗುತ್ತೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ 20-30 ಅಡಿ ನಿವೇಶನ ತಡೆಗೋಡೆ ಎಲ್ಲಾದರೂ ಇಲ್ಲದೇ ಇದ್ರೆ ಸ್ವಚ್ಛತಾ ವೆಚ್ಚ 6,700 ರೂಪಾಯಿ ಆಗುತ್ತೆ. ಎಲ್ಲಾದರೂ ತಡೆಗೋಡೆಗಳಿದ್ರೆ 7,700 ರೂಪಾಯಿ ಆಗುತ್ತೆ. ಹಾಗೆ ಈ ತ್ಯಾಜ್ಯ ಸಾಗಾಣಿಕೆ ಅಲ್ಲಿಂದ ಕ್ಲೀನ್ ಮಾಡ್ಕೊಂಡು ತಗೊಂಡು ಹೋಗ್ತಾರಲ್ಲ, ಅದಕ್ಕೊಂದು ಬರೋಬ್ಬರಿ 19,200 ರೂಪಾಯಿ ಆಗುತ್ತಂತೆ. ಇನ್ನ 30-40ಯ ಈ ಸೈಟ್ ಏನಾದರೂ ಇದ್ದು ಅದಕ್ಕೆ ಗೋಡೆಗಳಿಲ್ಲದೆ ಹಾಗೆ ಇದ್ರೆ ಒಂದು 13,400 ರೂಪಾಯಿ ಆಗುತ್ತಂತೆ ಕ್ಲೀನಿಂಗಿಗೆ. ಗೋಡೆಗಳಿದ್ರೆ 14,400. ಆ ಕಸ ಕಡ್ಡಿ ಎಲ್ಲ ತುಂಬ್ಕೊಂಡು ಗಾಡೀಲಿ ತೊಗೊಂಡು ಹೋಗ್ತಾರಲ್ಲ, ಆ ಸಾಗಣೆ ಮಾಡೋ ಖರ್ಚು ಕೂಡ ನಿಮ್ಮ ಕೈಗೆ ಬೀಳೋದು. ನೀವೇ ಭರಿಸ್ಬೇಕಾಗುತ್ತೆ 38,400 ರೂಪಾಯಿ. ನೋಡಿ, ಇಷ್ಟು ಹಣ ಕೊಡಬೇಕಾ ಅಥವಾ ನೀವೇ ಕ್ಲೀನ್ ಮಾಡ್ತೀರಾ ನೋಡಿ ಅಂತ ನಿಮ್ಗೆ ಆಪ್ಷನ್ನೇ ಕೊಟ್ಟಿದೆ GBA. 30-50 ಸೈಟಿನ ಅಡಿಗಳಿದ್ರೆ ಅವ್ರು ಸುಮಾರು ಒಂದು 16,750 ರೂಪಾಯಿ ಆಗುತ್ತೆ. ಎಲ್ಲಾದರೂ ಕಾಂಪೌಂಡ್ ಗಿಂಪೌಂಡ್ ಇಲ್ಲ ಅಂತಂದರೆ 14,750 ರೂಪಾಯಿ. ಅದನ್ನು ಕಂಪ್ಲೀಟ್ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ, ಕಸ ಎಲ್ಲ ಹಾಕೊಂಡು ಹೋಗೋದಕ್ಕೆ 48,000 ರೂಪಾಯಿ ವೆಚ್ಚ ಆಗುತ್ತಂತೆ. ಹಾಗೆ ಒಂದೊಂದು ಆಯಾಮಕ್ಕೆ ತಕ್ಕಂತೆ ಒಂದೊಂದು ಪಟ್ಟಿಗಳನ್ನು ಬಿಟ್ಟಿದ್ದಾರೆ. 40-60 ಇದ್ರೆ ಟೋಟಲ್ ಅದನ್ನ ಕ್ಲೀನ್ ಮಾಡೋದಕ್ಕೆ 76,800 ವೆಚ್ಚ ಆದರೆ 50-80 ದೊಡ್ಡ ಜಾಗ ಇದೆಯಾ, ಹಾಗಾದರೆ ತಡೆಗೋಡೆ ಇಲ್ಲದೇ ಇದ್ದರೆ 46,700. ಮುಂದುವರೆದಂತೆ ಈ 50-80ಯಲ್ಲಿ ಬರೋಬ್ಬರಿ ಕ್ಲೀನಿಂಗಿಗೆ 1.28 ಲಕ್ಷ ಅಷ್ಟು ಖರ್ಚಾಗುತ್ತೆ. ಹಾಗಾಗಿ ಅಳತೆಗೆ ತಕ್ಕಂತೆ ಅಲ್ಲಿನ ಸ್ವಚ್ಛತಾ ಕಾರ್ಯಗಳ ಬಗ್ಗೆ ಮುಖ್ಯಮಂತ್ರಿಗಳು ಕೂಡ ಹೋಗಿ ಒಂದಿಷ್ಟು ಸಾಂಕೇತಿಕವಾಗಿ ಕ್ಲೀನ್ ಮಾಡೋ ಕೆಲಸ ಮಾಡಿದ್ರು. ಬಟ್ ಆದರೆ ಸ್ವಲ್ಪ ಮೈಮರೆತರು ಕೂಡ ಭಾರೀ ದಂಡವನ್ನು ನೀವು ಕಟ್ಟಲೇಬೇಕಾಗತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.